ಇವತ್ತು ರಾಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ರಾಗಿ ಹಿಟ್ಟು 2 ಬೌಲಷ್ಟು ತೊಗೊಂಡಿದ್ದೀನಿ. 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ದೊಡ್ಡ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು. ಇದು ಕುದಿ ಬರಬೇಕು. ನೀರು ಕುದೀತಾ ಇದೆ. ಈಗ ರಾಗಿ ಹಿಟ್ಟು ಹಾಕ್ಕೊಳ್ತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದ್ಸತಿ ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಬೇಕು. ಸಾಕು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಹಾಗೆ ಮುಚ್ಚಿಡ್ತೀನಿ. 5 ನಿಮಿಷ ಆಯಿತು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಉಂಡೆಗಳೆಲ್ಲ ಒಡ್ಕೊಳ್ಬೇಕು. ಆವಾಗ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹೊಂದ್ಕೊಳ್ಳುತ್ತೆ. ಹೀಗೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಸೇರಿಸಿ ನೀರು ಕುದಿಸಿ ಈ ಥರ ಮಾಡಿದ್ರೆ ಇದು ರಾಗಿ ರೊಟ್ಟಿ ತಿನ್ನುವಾಗ ಒಂಥರ ಮರಳು ಅನಿಸಲ್ಲ. ಸ್ವಲ್ಪ ಒರಟು ಅನಿಸುತ್ತಲ್ವ, ಅದು ಹಾಗಾಗಲ್ಲ. ಅಕ್ಕಿ ಹಿಟ್ಟು ಹಾಕಿ ಈ ಥರ ಬೇಯಿಸಿದಾಗ ಸ್ಮೂತ್ ಆಗುತ್ತೆ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕ್ಕೊಳ್ತೀನಿ. ಕ್ಯಾರೆಟು ಬೇಕಾದರೆ ಹಾಕ್ಕೊಳ್ಬೋದು, ಹಾಕಬೇಕು ಅಂತಿಲ್ಲ. ಇದನ್ನು ಚೆನ್ನಾಗಿ ನಾದಿ ಕಲಿಸ್ಬೇಕು. ಆವಾಗ ನೀರು ಜಾಸ್ತಿ ಬೇಕಾಗಲ್ಲ. ಎಲ್ಲ ಕಲಿಸ್ಕೊಂಡಿದ್ದೀನಿ. ಈಗ ನೀರು ಎಷ್ಟು ಬೇಕು ನೋಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು. ಈಗ ತಣ್ಣೀರು ಉಪಯೋಗಿಸ್ತಾ ಇದ್ದೀನಿ. ಸಾಕು, ಕಲಸಿದ್ದಾಗಿದೆ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ತಣ್ಣೀರು ಹಿಡಿಸ್ತು, ಜಾಸ್ತಿ ನೀರು ಬೇಕಾಗಲಿಲ್ಲ. ಇದನ್ನೀಗ ರೊಟ್ಟಿ ಮಾಡಿ ತೋರಿಸ್ತೀನಿ. ರೊಟ್ಟಿ ಮಾಡಲಿಕ್ಕೆ ಬಾಳೆಎಲೆಯನ್ನು ಕಾಸ್ಕೊಡ್ತೀನಿ. ಕಾವಲಿ ಇಟ್ಕೊಂಡಿದ್ದೀನಿ. ಕಾಸಿರೋ ಬಾಳೆಎಲೆಗೆ ಎಣ್ಣೆ ಸವರ್ಕೊಳ್ತೀನಿ. ಹಿಟ್ಟು ಮುದ್ದೆ ಮಾಡಿಕೊಂಡು ಕೈಗೊಂದು ಸ್ವಲ್ಪ ಎಣ್ಣೆ ಮುಟ್ಕೊಂಡು ತಟ್ಟಬೇಕು. ಇದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಡೆಯೋದಿಲ್ಲ. ರೊಟ್ಟಿ ತಟ್ಟಲಿಕ್ಕೆ ನೀಟಾಗಿ ಬರುತ್ತೆ. ನಾವು ಮಲೆನಾಡು ಭಾಗದವರು ರಾಗಿ ಬಳಸೋದು ಸ್ವಲ್ಪ ಕಡಿಮೆನೇ. ಈ ಕ್ರಮದಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಕಾವಲಿ ಕಾದಿದೆ. ಎಣ್ಣೆ ಹಾಕ್ಕೊಳ್ಬೇಕು ಮೇಲಿಂದ.
ರಾಗಿ ರೊಟ್ಟಿನ ಮುಚ್ಚಿ ಬೇಯಿಸ್ಬೇಕು. ಅಕ್ಕಿ ರೊಟ್ಟಿ ಆದರೆ ಹೀಗೆ ಮುಚ್ಚೋದು ಬೇಡ. ರಾಗಿ ರೊಟ್ಟಿನ ಹೀಗೆ ಮುಚ್ಚಿ ಬೇಯಿಸೋದ್ರಿಂದ ಹಬೆ ಎಲ್ಲ ಎಳ್ಕೊಂಡು ರೊಟ್ಟಿ ಸ್ಮೂತಾಗಿ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹಿಟ್ಟಿಟ್ಟು ಥರ ಅನಿಸುತ್ತೆ. ನೋಡಿ, ಮೇಲ್ಬದಿ ಏನು ಬಿಳಿ ಬಿಳಿ ಆಗಲಿಲ್ಲ. ನಿಧಾನವಾಗಿ ತಿರುಗಿಸಿ ಹಾಕಬೇಕು. ಬೇಗ ಬೆಂದ್ಬಿಡುತ್ತೆ, ತುಂಬ ಹೊತ್ತು ಬೇಕಾಗಲ್ಲ ಇದಕ್ಕೆ. ಎರಡು ಬದಿ ಬೇಯಿಸ್ಕೊಂಡಿದ್ದೀನಿ. ಮುಚ್ಚಿ ಬೇಯಿಸಿರೋದ್ರಿಂದ ಮೇಲೆಲ್ಲ ಹಿಟ್ಟಿಟ್ಟೇನೂ ಆಗಿಲ್ಲ. ಇದು ನನಗೆ ತಿಳಿದಿರೋ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದೇ ಕ್ರಮದಲ್ಲಿ ಮಾಡ್ಕೊಳ್ಳೋದು. ಇನ್ನೊಂದು ರೊಟ್ಟಿ ಹಾಕ್ಕೊತೀನಿ. ಯಾವುದೇ ಥರದ ರೊಟ್ಟಿ ಮಾಡುವಾಗ್ಲೂ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಹಾಕಿದಂದು ರೊಟ್ಟಿ ಚೆನ್ನಾಗಿ ಬರುತ್ತೆ. ರಾಗಿ ರೊಟ್ಟಿ ಮಾಡಲಿಕ್ಕೆ 2 ಬೌಲ್ ರಾಗಿ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಅದರಲ್ಲೊಂದು 12 ರೊಟ್ಟಿ ಆಗಿದೆ. ರಾಗಿ ರೊಟ್ಟಿಗೆ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇದನ್ನೇ ಇನ್ನೊಂದು ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ವಿಡಿಯೋ ನೋಡಿದವರು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.